ಆತ್ಮೀಯ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆ ದೈವ ದೇವರುಗಳ ನೆಲೆವೀಡು. ಸಾವಿರಾರು ದೈವಗಳು ಇಲ್ಲಿ ಆರಾಧಿಸಲ್ಪಡ್ತದೆ. ನೂರಾರು ದೇವರುಗಳ ದೇವಸ್ಥಾನಗಳಿವೆ. ಇಂತಹ ಪುಣ್ಯ ಭೂಮಿಯಲ್ಲಿ ಹಲವಾರು ವಿಚಿತ್ರಗಳು ನಡೆದಂತಹ ನಿದರ್ಶನಗಳಿವೆ. ಇದಕ್ಕೆ ಸಾಕ್ಷಿಯಾಗಿ ಮಂಗಳೂರಿನ ಕೊಟ್ಟಾರದ ಜಲ್ಲಿಗುಡ್ಡೆ ಎಂಬಲ್ಲಿ ಒಂದು ಬ್ರಹ್ಮರಕ್ಕಸನ ಉಪದ್ರವ ಇದೆ. ಅದನ್ನು ಉಚ್ಚಾಟನೆ ಮಾಡುವಂತಹ ಒಂದು ಕ್ರಿಯೆ ನಡೆಯಿತು. ಸಾರ್ವಜನಿಕವಾಗಿ ಭಾರಿ ಕುತೂಹಲ ಕೆರಳಿಸಿದಂಥ ಈ ದೈವಿಕ ಪ್ರಕ್ರಿಯೆಗಳು ಹಲವು ಅನುಮಾನಗಳನ್ನು ಹುಟ್ಟು ಹಾಕಿದೆ. ಕೆಲವು ವರ್ಷಗಳ ಹಿಂದೆ ದಡ್ಡಲಕಾಡು ಎಂಬಲ್ಲಿ ಇದೇ ರೀತಿಯ ಒಂದು ಪ್ರೇತದ ಉಚ್ಚಾಟನೆ ಆಗಿತ್ತು. ಆದರೆ ಈ ಬಾರಿ ನಡೆದದ್ದು ಬ್ರಹ್ಮರಕ್ಕಸನ ಉಚ್ಚಾಟನೆ. ಮಹಾದೈವರಾಜ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಈ ಬ್ರಹ್ಮರಕ್ಕಸನನ್ನು ಉಚ್ಚಾಟನೆ ಮಾಡಿ ಅದನ್ನು ತೆಂಗಿನ ಕಾಯಿಯಲ್ಲಿ ಆವಾಹನೆ ಮಾಡಿ ಕೂಳೂರು ನದಿಗೆ ಕೊಂಡೋಗಿ ವಿಸರ್ಜನೆ ಮಾಡಲಾಗಿದೆ. ಕಳೆದ ಕೆಲವು ಸಮಯಗಳಿಂದ ಕೊಟ್ಟಾರ ಪರಿಸರದಲ್ಲಿ ಹಲವು ಮಂದಿಗೆ ಕೆಲವೊಂದು ವಿಚಿತ್ರ ಘಟನೆಗಳು ಅರಿವಿಗೆ ಬರತೊಡಗಿದ್ದವು. ಆದರೆ ಯಾರಿಗೂ ತೊಂದರೆ ಉಂಟಾದಂಥ ನಿದರ್ಶನಗಳಿಲ್ಲ. ಕೆಲವೊಂದು ಅನಿರೀಕ್ಷಿತವಾದ ಘಟನೆಗಳು ನಡೆಯುವುದು, ಕೆಲವರಿಗೆ ಅನಿರೀಕ್ಷಿತವಾಗಿ ಅಸ್ವಸ್ಥಗೊಳ್ಳುವುದು, ಈ ರೀತಿಯ ಘಟನೆಗಳು ನಡೆದಿದ್ದವು. ಆದರೆ ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಈ ಕೊಟ್ಟಾರ ಅಬ್ಬಕ್ಕ ನಗರದಲ್ಲಿ ಮಹಾದೈವರಾಜ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನ ಇದೆ. ಹಲವಾರು ವರ್ಷಗಳಿಂದ ಆ ದೈವವನ್ನು ಇಲ್ಲಿ ಆರಾಧಿಸಿಕೊಂಡು ಬರಲಾಗ್ತಾ ಇದೆ. ಪ್ರತಿ ವರ್ಷ ಅದಕ್ಕೆ ನೇಮೋತ್ಸವ ನಡೀತಿದೆ. ಇಂತಹ ದೈವಸ್ಥಾನ ಅಜೀರ್ಣಾವಸ್ಥೆಗೆ ತಲುಪಿದ್ದು ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಎನ್ನುವಂತಹ ನಿರ್ಧಾರವನ್ನು ಸ್ಥಳೀಯರು ಕೈಗೊಂಡಿದ್ದರು. ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಆ ಪರಿಸರದಲ್ಲಿ ಇವೆ. ಮಂಗಳೂರಿನಿಂದ ಉಡುಪಿಗೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಆ ಸಾನ್ನಿಧ್ಯ ಇದೆ. ಆದ್ದರಿಂದ ಅಲ್ಲಿ ಆ ದೈವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಯಾವುದೇ ದೈವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಬೇಕಾದರೂ ಅದಕ್ಕೊಂದು ಪ್ರಶ್ನಾಚಿಂತನೆ ಅಂತ ಮಾಡಬೇಕಾಗತ್ತೆ. ಯಾಕಂದರೆ ಅದರ ಹಿನ್ನೆಲೆ ಏನು, ಅದನ್ನು ಯಾವ ರೀತಿಯಲ್ಲಿ ಜೀರ್ಣೋದ್ಧಾರ ಮಾಡಬೇಕು, ಅದರ ಜವಾಬ್ದಾರಿಯನ್ನು ಯಾರೆಲ್ಲ ವಹಿಸಿಕೊಳ್ಳಬೇಕು, ಇಂಥದ್ದೆಲ್ಲ ಕೆಲವು ಕ್ರಮಗಳಿವೆ. ಒಟ್ಟಾರೆಯಾಗಿ ದೈವವನ್ನು ಹೊರಗಿಟ್ಟು ಮಾಡುವಂತಹ ಜೀರ್ಣೋದ್ಧಾರ ಕೆಲಸಗಳು ಸುಸೂತ್ರವಾಗಿ ನಡೆಯುವುದಿಲ್ಲ ಎನ್ನುವುದೊಂದು ನಂಬಿಕೆ. ಆದ್ದರಿಂದ ಅದಕ್ಕೊಂದು ಪ್ರಶ್ನಾಚಿಂತನೆ ಇಡಬೇಕು ಅಂತ ಹೇಳಿ ದೈವಜ್ಞರನ್ನು ಕರೆಸಲಾಗಿತ್ತು. ಅವರು ತಾಮೂಲ ಪ್ರಶ್ನೆ ಇಟ್ಟಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳು ಬೆಳಕಿಗೆ ಬಂದವು. ಮಹಾದೈವರಾಜ ಕೋಟೆದ ಬಬ್ಬುಸ್ವಾಮಿಯ ಜೊತೆಗೆ ಪರಿವಾರ ದೈವಗಳಾಗಿ ಕೆಲವು ಗುಳಿಗ ದೈವಗಳು ಇದೆ. ಈ ಗುಳಿಗ ದೈವದ ಕೈಯಲ್ಲಿ ಒಂದು ಬ್ರಹ್ಮರಕ್ಕಸ ಇದ್ದ. ಈ ಬ್ರಹ್ಮರಕ್ಕಸ ಸ್ಥಳೀಯವಾಗಿ ಕೆಲವರಿಗೆ ತೊಂದರೆ ಮಾಡ್ತಾ ಇದ್ದಾನೆ. ಮತ್ತು ಕೆಲವು ಪ್ರೇತಗಳು ಈ ದೈವದ ಕೈಯಲ್ಲಿ ಸಿಲುಕಿಕೊಂಡಿವೆ. ಆದ್ದರಿಂದ ಆ ಪ್ರೇತಗಳನ್ನು ದೈವದ ಕೈಯಿಂದ ಬಿಡಿಸಬೇಕು ಮತ್ತು ಬ್ರಹ್ಮರಕ್ಕಸನ್ನು ಉಚ್ಚಾಟನೆ ಮಾಡಬೇಕು ಎನ್ನುವಂತಹ ಅಂಶ ಬೆಳಕಿಗೆ ಬಂತು. ಈ ಅಂಶ ಬೆಳಕಿಗೆ ಬಂದ ಕೂಡಲೇ ಅಲ್ಲಿಯ ಸ್ಥಳೀಯರು ಮತ್ತು ದೈವಸ್ಥಾನದ ಪ್ರಮುಖರು ಸೇರಿ ಅದಕ್ಕೊಂದು ನಿವೃತ್ತಿ ಮಾಡಬೇಕು, ಅದಕ್ಕೊಂದು ಕ್ರಮ ಕೈಗೊಳ್ಳಬೇಕು, ಬ್ರಹ್ಮರಕ್ಕಸನ್ನು ಉಚ್ಚಾಟನೆ ಮಾಡಬೇಕು, ಪ್ರೇತಗಳನ್ನು ಮುಕ್ತಗೊಳಿಸಬೇಕು ಎನ್ನುವಂಥ ತೀರ್ಮಾನಕ್ಕೆ ಬಂದರು. ಅದರಂತೆ ಜನವರಿ 29ರಂದು ಅಮಾವಾಸ್ಯೆಯ ದಿನವನ್ನು ಗೊತ್ತುಪಡಿಸಲಾಯಿತು. ಸಾಮಾನ್ಯವಾಗಿ ದೈವಗಳಿಗೆ ಸಂಬಂಧಪಟ್ಟ ಕೆಲಸಗಳು ಮತ್ತು ಪ್ರೇತಗಳಿಗೆ ಸಂಬಂಧಪಟ್ಟ
ಕೆಲಸಗಳನ್ನೆಲ್ಲ ಅಮಾವಾಸ್ಯೆಯ ದಿವಸ ಮಾಡೋದು. ಯಾಕಂತೇಳಿ ಆ ಸಂದರ್ಭದಲ್ಲಿ ಪ್ರೇತಗಳು ಒಂದು ಕಡೆ ಒಟ್ಟು ಸೇರ್ತವೆ ಎನ್ನುವಂಥ ಪ್ರತೀತಿ ಇದೆ. ಆದ್ದರಿಂದ ಅಮಾವಾಸ್ಯೆಯ ದಿನವನ್ನು ಅದಕ್ಕಾಗಿ ಆಯ್ಕೆ ಮಾಡಲಾಯಿತು. ಜನವರಿ 29ರಂದು ರಾತ್ರಿ 10 ಗಂಟೆಯ ವೇಳೆಗೆ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಆ ಸಂದರ್ಭದಲ್ಲಿ ಪ್ರೇತಗಳ ಉಚ್ಚಾಟನೆ ಇದೆ, ಬ್ರಹ್ಮರಕ್ಕಸನ ಉಚ್ಚಾಟನೆ ಇದೆ ಎನ್ನುವಂಥ ಸುದ್ದಿಯನ್ನು ಸ್ಥಳೀಯವಾಗಿ ಹೇಳಲಾಗಿತ್ತು. ಪೊಲೀಸರಿಗೂ ಮಾಹಿತಿ ನೀಡಲಾಗಿತ್ತು. ಯಾಕಂತ ಹೇಳಿದರೆ ಮುಖ್ಯ ರಸ್ತೆಯಿಂದ ಸ್ವಲ್ಪ ದೂರಕ್ಕೆ ಈ ಕ್ರಿಯೆಗಳು ನಡೆಯುವುದು. ಆ ಸಂದರ್ಭದಲ್ಲಿ ಪ್ರೇತಗಳ ಸಂಚಾರ ಇರಬಹುದು, ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ಅಂತ ಹೇಳಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ಕೊಟ್ಟಾರದಿಂದ ಕೊಟ್ಟಾರ ಚೌಕಿಯ ತನಕದ ರಸ್ತೆಯನ್ನು ಬಂದ್ ಮಾಡಲಾಯಿತು. ಮತ್ತು ಸ್ಥಳೀಯರಿಗೆ ಎಲ್ಲರಿಗೂ ಎಚ್ಚರಿಕೆ ನೀಡಲಾಗಿದೆ, ಯಾರೂ ಮನೆಯಿಂದ ಹೊರಬರಬಾರ್ದು. ಮತ್ತು ಈ ಪ್ರಕ್ರಿಯೆಯನ್ನು ನೋಡಲಿಕ್ಕೆ ಬರುವವರು, ಭಕ್ತಿಯಿಂದ ದೇವಸ್ಥಾನಕ್ಕೆ ಬರುವವರು ಎಲ್ಲರೂ 10 ಗಂಟೆಯ ಒಳಗೆ ದೇವಸ್ಥಾನದ ಒಳಗೆ ಇರಬೇಕು. ಅದರ ನಂತರ ಯಾವುದೇ ಮನುಷ್ಯರು ಆ ದಾರಿಯಲ್ಲಿ ಸಂಚಾರ ಮಾಡಬಾರದು ಅಂತ ಕಟ್ಟಪ್ಪಣೆಯನ್ನು ಮಾಡಲಾಗಿತ್ತು. ಆದ್ದರಿಂದಾಗಲೇ ಸಾಧಾರಣ 9 ಗಂಟೆಯ ಹೊತ್ತಿಗೆ ಆ ರಸ್ತೆ ನಿರ್ಜನವಾಗಿತ್ತು. ಮತ್ತು ಯಾವುದೇ ವಾಹನಗಳನ್ನು ಪೊಲೀಸರು ಆ ರಸ್ತೆಯ ಮೂಲಕ ಬಿಡಲಿಲ್ಲ. ಮತ್ತು ಕೊಟ್ಟಾರ ಚೌಕಿಗೆ ಹೋಗುವವರನ್ನೆಲ್ಲ ಇನ್ಫೋಸಿಸ್ನ ಸೈಡ್ನ ರಸ್ತೆಯ ಮೂಲಕ ಪುನಃ ಹೈವೇಗೆ ಹೋಗುವಂಥ ಸೂಚನೆ ನೀಡಲಾಗಿತ್ತು. 10 ಗಂಟೆಯ ಹೊತ್ತಿಗೆ ಪ್ರೇತ ಉಚ್ಚಾಟನೆಯ ಕಾರ್ಯಗಳು ಆರಂಭವಾಯಿತು. 12 ಗಂಟೆ ಹೊತ್ತಿಗೆ ರಾಕ್ಷಸನನ್ನು ಸಹ ವಿಮೋಚನೆಗೊಳಿಸಲಾಯಿತು. ಮತ್ತು ರಾಕ್ಷಸನ್ನು ಮುಂದೆ ತೆಂಗಿನ ಕಾಯಲ್ಲಿ ಆವಾಹನೆ ಮಾಡಿ ಅದನ್ನು ಬಟ್ಟೆಯ ಗಂಟಿನಲ್ಲಿ ಕಟ್ಟಿ ತೆಂಗಿನ ಗರಿಗಳ ಸೂಟೆಯೊಂದಿಗೆ, ಅಂದರೆ ದೊಂದಿ ಬೆಳಕಿನೊಂದಿಗೆ ಅಂತ ನಾವು ಹೇಳ್ತೇವೆ, ಆ ರೀತಿಯಾಗಿ ಕೂಳೂರು ನದಿಗೆ ಕೊಂಡೋಗಿ ವಿಸರ್ಜಿಸಲಾಯಿತು. ಅಂತೂ ಇಂತೂ ಕೊಟ್ಟಾರದ ಅಬ್ಬಕ್ಕ ನಗರ ಆಸುಪಾಸಿನವರಿಗೆ ಕಳೆದ ಕೆಲವು ಸಮಯಗಳಿಂದ ಆಗಾಗ ಕಾಡುತ್ತಿರುವಂತಹ ಹಲವು ಸಮಸ್ಯೆಗಳಿಗೆ ಒಂದು ಪರಿಹಾರ ರೂಪದಲ್ಲಿ ಈ ಪ್ರೇತ ಉಚ್ಚಾಟನೆಯಾಗಿದೆ. ಇನ್ನು ಮುಂದಕ್ಕೆ ಆ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅವರಿಗೆ ಅನುವು ಮಾಡಿ ಕೊಟ್ಟಂತ ಆಗಿದೆ. ಆದರೆ ಈ ಪ್ರೇತ ಯಾವುದು ಎನ್ನುವಂತಹ ಸಂಶಯಗಳು ಹಲವು ಮಂದಿಗೆ ಸೇರಿದೆ. ಸುಮಾರು 10-12 ವರ್ಷಗಳ ಹಿಂದೆ ಇದೇ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ನೇಮೋತ್ಸವ ಆಗುವ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆದಿತ್ತು. ಅಲ್ಲಿ ಒಬ್ಬ ಯುವಕನ ಹೆಣ ಬಿದ್ದಿತ್ತು. ಆ ಸಂದರ್ಭದಲ್ಲಿ ದೈವ ನರ್ತನ ಆಗುತ್ತಿತ್ತು. ದೈವ ವಿಪರೀತವಾಗಿ ನರ್ತನ ಮಾಡಿದ ಅಂತ ಹೇಳಿ ಆ ಘಟನೆಯನ್ನು ನೆನಪಿಸಿಕೊಳ್ಳುವವರು ಹೇಳ್ತಾರೆ. ಹಾಗಾದರೆ ಆ ಘಟನೆ ಏನಾಗಿದೆ ಎನ್ನುವುದನ್ನು ಮತ್ತು ಯಾಕೆ ಆಯಿತು, ಅದರ ನಂತರ ಏನಾಯಿತು ಎನ್ನುವುದರ ಬಗ್ಗೆ ವಿವರವಾಗಿ ನಾಳಿನ ಸಂಚಿಕೆಯಲ್ಲಿ ಹೇಳ್ತೇವೆ.
ನಿರಂತರ ಸುದ್ದಿ